ವೆಲ್ಕಮ್ ಟು ಸುಮಾ ಜಾಲ್ವಾದೀಸ್ ಕಿಚನ್. ಈ ವಿಡಿಯೋದಲ್ಲಿ ನಾನು ಬೇಸಿಕ್ ಆಗಿ ಬಳಸುವಂತಹ 2 ಮಸಾಲಾ ಪೌಡರ್ನ ತೋರಿಸ್ತಾ ಇದ್ದೀನಿ. ಆಮೇಲೆ ಒಂದು ಹೆಲ್ದಿ ಬ್ರೇಕ್ಫಾಸ್ಟನ್ನು ಕೂಡ ತೋರಿಸ್ತಾ ಇದ್ದೀನಿ. ಸೊ ಇವಾಗ ಫಸ್ಟ್ ಬನ್ನಿ ನಾವು ಬ್ರೇಕ್ಫಾಸ್ಟ್ ಮಾಡ್ಕೊಳ್ಳೋಣ. ನಾನು ಇವತ್ತು ಮಾಡ್ತಿರೋದು ಹೆಸರು ಕಾಳಿನ ದೋಸೆ. ಅದಕ್ಕೆ ನಾನು ರಾತ್ರಿನೇ ನೆನೆಸಿಟ್ಟಿದ್ದೆ. ನಾನಿಲ್ಲಿ ತೊಗೊಂಡಿದ್ದು 1 ಗ್ಲಾಸ್ ಆಗೋಷ್ಟು ಹೆಸರು ಕಾಳು, ಅರ್ಧ ಗ್ಲಾಸ್ ಆಗೋಷ್ಟು ಅಕ್ಕಿ. ಇವಾಗ ಚೆನ್ನಾಗಿ ನೆಂದಿದೆ. ಆ ನೀರೆಲ್ಲನೂ ತೆಕ್ಕೊಂಡ್ಬಿಟ್ಟು ನೆಕ್ಸ್ಟು ನಾನಿಲ್ಲಿ ಪಾಲಕ್ ಸೊಪ್ಪು ಹಾಕೋತಾ ಇದ್ದೀನಿ. ಆಮೇಲೆ ಅದಕ್ಕೆ ಒಂದು ಸ್ವಲ್ಪ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಜೀರಿಗೆ, ಆಮೇಲೆ ಹಿಂಗೆ ಹಾಕೋತಾ ಇದ್ದೀನಿ. ಹಿಂಗೆ ಹಾಕೋದ್ರಿಂದ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ, ಆಮೇಲೆ ಡೈಜೆಷನ್ಗೂ ಕೂಡ ಒಳ್ಳೆಯದು. ಸೊ ಹಂಗಾಗಿ ಹಿಂಗನ್ನು ಹಾಕೊಂಡ್ಮೇಲೆ ನಾನು ಹಸಿ ಶುಂಠಿ ಹಾಕೋತಾ ಇದ್ದೀನಿ. 1 ಇಂಚ್ ಆಗೋಷ್ಟು ಹಸಿ ಶುಂಠಿ, ಆಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇಷ್ಟು ಹಾಕ್ಬಿಟ್ಟು ಗ್ರೈಂಡ್ ಮಾಡ್ಕೋಬೇಕು. ಪಾಲಕಲ್ಲಿ ಮಿನರಲ್ಸ್ ಕೂಡ ಜಾಸ್ತಿ ಇರುತ್ತೆ, ಆಮೇಲೆ ಈ ಗ್ರೀನ್ ದೋಸೆಗೆ ಕಲರ್ ಕೂಡ ಚೆನ್ನಾಗಿ ಬರುತ್ತೆ. ಸೊ ಹಂಗಾಗಿ ಪಾಲಕ್ ಸೊಪ್ಪು, ನೀವು ಬೇಕಿದ್ದರೆ ಪುದೀನ ಕೂಡ ಹಾಕೋಬಹುದು. ನಾನು ಇಲ್ಲಿ ಇಷ್ಟು ಹಾಕ್ಕೊಂಡು ದೋಸೆ ಹಿಟ್ಟಿನ ಕನ್ಸಿಸ್ಟೆನ್ಸಿಗೆ ನಾನು ಹಿಟ್ಟನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ದೋಸೆ ಹಿಟ್ಟು ರೆಡಿ ಆಯಿತು. ಇವಾಗ ನೆಕ್ಸ್ಟು ನಾನು ಚಟ್ನಿ ಮಾಡ್ಕೊಳ್ಳೋಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ನಾನಿಲ್ಲಿ ಮಾಡ್ತಿರೋದು ತೆಂಗಿನಕಾಯಿ ಚಟ್ನಿ. ಇವಾಗ ಎಣ್ಣೆಯಲ್ಲಿ ಒಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನಾನು ಅದಕ್ಕೆ ಕೊಬ್ಬರಿ ಮತ್ತು ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಹಾಗೆ ಕೂಡ ಮಾಡ್ಕೋಬೋದು, ಆದರೆ ಎಣ್ಣೆಯಲ್ಲಿ ಫ್ರೈ ಮಾಡೋದ್ರಿಂದ ಜಾಸ್ತಿ ಹೊತ್ತವರೆಗೂ ಹಾಳಾಗಲ್ಲ, ಚೆನ್ನಾಗಿ ಇಡ್ಬೋದು. ಸೊ ಹಾಗಾಗಿ ನಾನೊಂದು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡಿದ್ದೀನಿ. ಟೇಸ್ಟ್ ಕೂಡ ಅಷ್ಟೇ, ಹಸಿ ಹಸಿ ಅಂತ ಬರಲ್ಲ, ಸ್ವಲ್ಪ ಫ್ರೈ ಆಗಿರೋ ಥರ ಟೇಸ್ಟ್ ಇರುತ್ತೆ. ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡಿದ್ಮೇಲೆ ನೆಕ್ಸ್ಟ್ ಅದು ಮಿಕ್ಸಿಗೆ ಹಾಕ್ಕೋಬೇಕು. ಇವಾಗ ನಾನು ಅದಕ್ಕೆ ಪುಟಾಣಿ ಹಾಕೋತಾ ಇದ್ದೀನಿ. ಒಂದು 2ರಿಂದ 3 ಸ್ಪೂನ್ ಆಗೋಷ್ಟು ಪುಟಾಣಿ. ನೀವು ಶೇಂಗಾ ಕೂಡ ಹಾಕೋಬೋದು, ಆದರೆ ಪುಟಾಣಿ ಹಾಕಿದ್ರೆ ಈ ಕಾಂಬಿನೇಷನ್ನು ಚೆನ್ನಾಗಿರುತ್ತೆ ಕಾಯಿ ಚಟ್ನಿಗೆ. ಆಮೇಲೆ ಅದಕ್ಕೆ ಒಂದು ಸ್ವಲ್ಪ ಜೀರಿಗೆ, ಆಮೇಲೆ ಹಸಿ ಶುಂಠಿ ಹಾಕೋತಾ ಇದ್ದೀನಿ. ಹಸಿ ಶುಂಠಿ ಅದ್ರ ಜೊತೆಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇಷ್ಟು ಹಾಕ್ಬಿಟ್ಟು ಚೆನ್ನಾಗಿ ಆರಕ್ಕೆ ಬಿಡಬೇಕು. ಸ್ವಲ್ಪ ಬಿಸಿ ಇದ್ದಾಗೇ ಜೀರಿಗೆ, ಹಸಿ ಶುಂಠಿ ಎಲ್ಲ ಹಾಕಿದ್ರೆ ಅದು ಕೂಡ ಆ ಬಿಸಿಯಲ್ಲೇ ಒಂದು ಸ್ವಲ್ಪ ಬೆಂದುಬಿಡುತ್ತೆ. ಆಮೇಲೆ ಗ್ರೈ ಮಾಡಿಕೊಂಡು ಲಾಸ್ಟಲ್ಲಿ ನಿಂಬೆಹಣ್ಣು, ಲಾಸ್ಟಲ್ಲಿ ಚಟ್ನಿಗೊಂದು ಒಗ್ಗರಣೆ, ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಮತ್ತು ಸಾಸಿವೆ ಹಾಕಿದ್ದೀನಿ. ನೀವು ಬೇಕಿದ್ದರೆ ಒಂದೊಂದು ಬೇಳೆ ಕೂಡ ಹಾಕೋಬೋದು, ಬಟ್ ನಾನಿಲ್ಲಿ ಹಾಕಿಲ್ಲ. ಸೊ ಇವಾಗ ನೆಕ್ಸ್ಟು ಒಂದು ಸ್ವಲ್ಪ ಹಿಂಗೆ ಹಾಕಿಬಿಟ್ಟು ನಾನು ಒಣಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ. ಅದರದ್ದೇ ಫ್ಲೇವರು ಚೆನ್ನಾಗಿ ಬರಲಿ ಅಂತ ಒಣಮೆಣಸಿನ್ಕಾಯಿ ಹಾಕ್ಕೊಂಡು ಸ್ವಲ್ಪ ಫ್ರೈ ಆದಮೇಲೆ ಒಗ್ಗರಣೆ ಕೊಟ್ಕೊಳ್ಳೋದು ಅಷ್ಟೇ. ಸೊ ಚಟ್ನಿ ರೆಡಿ ಆಯಿತು. ಇವಾಗ ನೆಕ್ಸ್ಟು ದೋಸೆ ಹಾಕ್ಕೊಳ್ಳೋಣ. ಇವಾಗ ಇಲ್ಲಿ ದೋಸೆ ಹಂಚು ಕೂಡ ಕಾದಿದೆ. ಇವಾಗ ದೋಸೆ ಹಾಕೋತಾ ಇದ್ದೀನಿ. ಮೇಯ್ನಾಗಿ ದೋಸೆ ಹಂಚು ಚೆನ್ನಾಗಿ ಕಾಯಬೇಕು, ಆದರೆ ಪೂರ್ತಿಯಾಗಿಯೂ ಬಿಸಿ ಆಗಿರ್ಬೋದು. ಚೆನ್ನಾಗಿ ಕಾದಾದ್ಮೇಲೆ ಒಂದು ಸ್ವಲ್ಪ ನಾವು ನೀರು ಹೊಡೆದ್ಬಿಟ್ಟು ಅದಕ್ಕೆ ಕ್ಲೀನ್ ಮಾಡಿಕೊಂಡು ಆಮೇಲೆ ಹಾಕೋಬೇಕು, ಅಂದರೆ ಕರೆಕ್ಟಾಗಿರುತ್ತೆ ಹೀಟು. ಸೊ ಇವಾಗ ದೋಸೆ ಹಾಕ್ಕೊಂಡು ಸ್ವಲ್ಪ ಕ್ರಿಸ್ಪಿ ಆದಮೇಲೆ ನಾನು 2 ಸೈಡು ಚೆನ್ನಾಗಿ ಬೇಯಿಸ್ಕೊತಾ ಇದ್ದೀನಿ. ಇಷ್ಟ ಆದರೆ ನಮ್ಮ ಹೆಲ್ದಿಯಾಗಿರುವಂತಹ ಪ್ರೋಟೀನ್ ರಿಚ್ ಬ್ರೇಕ್ಫಾಸ್ಟ್ ರೆಡಿ ಆಯಿತು. ಈ ಹೆಸರು ಕಾಳಿನ ದೋಸೆ ಮಾಡೋದು ತುಂಬ ಈಸಿ. ನೀವು ಬೇಕಿದ್ರೆ ರಾತ್ರಿಗೆ ಮಾಡಬೇಕು ಅಂದರೆ ಮಧ್ಯಾಹ್ನ ನೆನೆಸಿಟ್ರೆ ರಾತ್ರಿಗೆಲ್ಲ ಆಗಿಬಿಡುತ್ತೆ. ಸೊ ಇವಾಗ ನಾನು ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಆದಮೇಲೆ ಒಂದು ಸ್ವಲ್ಪ ಟೈಮ್ ಇತ್ತು. ಸೊ ಆ ಟೈಮಲ್ಲಿ ನಾನು ಬೇಸಿಕ್ಕಾಗಿ ಬಳಸುವಂತಹ ನಾನು ಹವೇಜ್ ಪುಡಿ ಮಾಡ್ತಾಯಿದ್ದೀನಿ. ಹವೇಜ್ ಪುಡಿ ಅಂದರೆ ಧನಿಯಾ ಪುಡಿ ಮಾಡ್ತಾಯಿದ್ದೀನಿ. ಸೊ ಎಲ್ಲ ರೆಸಿಪಿಗೂ ನಾವು ತುಂಬ ಮಸಾಲೆ ಪದಾರ್ಥ ಹಾಕಿ ಮಾಡೋಕ್ಕಾಗಲ್ಲ. ಸೊ ಹಂಗಾಗಿ ಇದೆರಡು ಬೇಸಿಕ್ ಪೌಡ್ರ್ ಇದ್ದರೆ ನಾವು ಯಾವುದಕ್ಕೆ ಎಷ್ಟೆಷ್ಟು ಬೇಕಾದರೂ ಹಾಕೋಬಹುದು. ಸೊ ಇದನ್ನು ಸ್ವಲ್ಪ ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸ್ಬೇಕು. ಫಸ್ಟು ಬಿಸಿಲಲ್ಲಿ ಒಣಗಿಸ್ಬಿಟ್ಟು ಆಮೇಲೆ ಚೆನ್ನಾಗಿ ಹುರ್ಕೋಬೇಕು. ಒಂದು 10ರಿಂದ 15 ನಿಮಿಷ ಹಿಡಿಯುತ್ತೆ ಇದು ಟೈಮು. ಸಿಮ್ಮಲ್ಲಿ ಇಟ್ಕೊಂಡು ಚೆನ್ನಾಗಿ ಹುರ್ಕೋಬೇಕು. ಒಂದು ಸ್ವಲ್ಪ ಕಲರ್ ಚೇಂಜ್ ಆಯಿತು ನೋಡಿ. ಸೊ ಇಷ್ಟ ಆದರೆ ಒಂದು ಸ್ವಲ್ಪ ತೆಕ್ಕೊಂಡು ಸ್ವಲ್ಪ ಚೆನ್ನಾಗಿ ಆರಿದ್ಮೇಲೆ ಮಿಕ್ಸಿ ಮಾಡ್ಕೋಬೇಕು ಅಷ್ಟೇ. ನಾನು ಧನಿಯಾ ಪುಡಿ ಜೊತೆಗೆ ಜೀರಿಗೆ ಪುಡಿ ಕೂಡ ಮಾಡ್ಕೋತಾ ಇದ್ದೀನಿ. ಈ ಜೀರಿಗೆ ಪುಡಿ ಒಂದು ಸ್ವಲ್ಪ ಹುರಿದು ಮಾಡೋದ್ರಿಂದ ಫ್ಲೇವರು ಚೆನ್ನಾಗಿರುತ್ತೆ, ಆಮೇಲೆ ಚಿಕ್ಕ ಮಕ್ಕಳಿಗೆ ಡೈಜೆಷನ್ಗೂ ಕೂಡ ಒಳ್ಳೆಯದು, ಬೇಗ ಡೈಜೆಷನ್ ಆಗುತ್ತೆ ತಿಂದಿದ್ದೆಲ್ಲನೂ. ಸೊ ನಾನು ಮಕ್ಕಳಿಗೆ ಇವಾಗ ಏನೇ ಅಡುಗೆ ಮಾಡಿದ್ರೂ ಎಲ್ಲ ಮಸಾಲ ಹಾಕೋಕ್ಕಾಗಲ್ಲ ಅಲ್ವಾ. ಸೊ ಹಾಗಾಗಿ ಅವ್ರಿಗೆ ಒಂದು ಸ್ವಲ್ಪ ಜೀರಿಗೆ ಪುಡಿ, ಹವೇಜ್ ಪುಡಿ ಇದ್ದರೆ ಒಂದು ಸ್ವಲ್ಪ ಹಾಕ್ಬೋದು ಎಲ್ಲ ಅಡುಗೆಯಲ್ಲೂ. ಇವಾಗ ಉಪ್ಪಿಟ್ಟು ಮಾಡಿದ್ರೆ ಒಂದು ಸ್ವಲ್ಪ ಜೀರಿಗೆ ಪುಡಿ ಹಾಕಿದ್ರೆ ಚೆನ್ನಾಗಿರುತ್ತಲ್ಲ ಟೇಸ್ಟು. ಸೊ ಹಾಗಾಗಿ ನಾನಿಲ್ಲಿ 2 ಪುಡಿಗಳನ್ನು ಮಾಡ್ಕೊತಾ ಇದ್ದೀನಿ. ಇವಾಗ ನೋಡಿ ಸ್ವಲ್ಪ ಚೆನ್ನಾಗಿ ಆರಿದೆ ಎರಡೂ. ಇವಾಗ ಪುಡಿ ಮಾಡ್ಕೊಳ್ಳೋದು. ಜೀರಿಗೆ ಪುಡಿ ಬೇಕಿದ್ರೆ ಸಣ್ಣನೂ ಮಾಡ್ಕೋಬೋದು, ಆದರೆ ಒಂದು ಸ್ವಲ್ಪ ತರ್ತರಿಯಾಗಿದ್ದರೆ ನಾವು ಮಜ್ಜಿಗೆ ಅದೆಲ್ಲ ಕುಡಿತೀವಲ್ಲ ಅದರಲ್ಲಿ ಕೂಡ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಜೀರಿಗೆ ಪುಡಿ ಒಂದು ಸ್ವಲ್ಪ ತರ್ತರಿಯಾಗಿ ಮಾಡಿಕೊಂಡೆ. ಆದರೆ ಹವೇಜ್ ಪುಡಿ ನಾನು ತುಂಬ ಸಣ್ಣದಾಗಿ ಮಾಡ್ಕೊಂಡಿದ್ದೀನಿ, ಫೈನ್ ಪೌಡ್ರಾಗಿ ಮಾಡ್ಕೊಂಡಿದ್ದೀನಿ.
ಈ ಮಸಾಲ ಪೌಡ್ರ್ ಮಾಡಿದರೆ ನಾವು ಫ್ರೆಶ್ಶಾಗಿ ಕೂಡ ಮಾಡ್ಕೋಬೋದು ಮನೇಲಿ. ಹೊರಗಡೆಯಿಂದ ತರೋದಕ್ಕೂ ಮನೆಯಲ್ಲೇ ಮಾಡೋದಕ್ಕೂ ತುಂಬ ವ್ಯತ್ಯಾಸ ಇರುತ್ತೆ. ಮನೇಲಿ ಮಾಡಿಕೊಂಡ್ರೆ ನಾವು ಯಾವಾಗ ಬೇಕೋ ಆವಾಗ ಫ್ರೆಶ್ಶಾಗಿ ಮಾಡ್ಕೋಬೋದು. ಆಮೇಲೆ ಮನೇಲಿ ಮಾಡಿರೋದು ತುಂಬ ದಿವಸದವರೆಗೂ ಘಮ ಚೆನ್ನಾಗಿರುತ್ತೆ. ಆದರೆ ಹೊರಗಡೆಯಿಂದ ತಂದಿರೋದು ನೋಡಿ ನೀವು ಡಿಫ್ರೆನ್ಸ್ ಗೊತ್ತಾಗುತ್ತೆ, ಆದರೆ ಆ ಸ್ಮೆಲ್ಲೇ ಇರಲ್ಲ. ಸೊ ಹಂಗಾಗಿ ನಾವು ಮನೇಲಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಸ್ಮೆಲ್ಲು. ಇವಾಗ ಚೆನ್ನಾಗಿರೋ ಏರ್ ಟೈಟ್ ಕಂಟೈನರ್ನಲ್ಲಿ ಹಾಕೋಬೇಕು. ನಾನಿಲ್ಲಿ ಗ್ಲಾಸ್ ಕಂಟೈನರ್ನಲ್ಲಿ ಹಾಕೋತಾ ಇದ್ದೀನಿ. ನಾವು ಕಾಜಿನ ಬಾಟ್ಲಲ್ಲಿ ಯಾವುದೇ ಮಸಾಲ ಆದ್ರೂ ಕಾಜಿನ ಬಾಟ್ಲಲ್ಲಿ ಹಾಕಿಟ್ರೆ ತುಂಬ ದಿವಸದವರೆಗೂ ಚೆನ್ನಾಗಿರುತ್ತೆ. ಸೊ ಹಂಗಾಗಿ ಚೆನ್ನಾಗಿ ತೊಳೆದ್ಬಿಟ್ಟು ಕ್ಲೀನಾಗಿರುವಂಥ ಕಾಜಿನ ಬಾಟ್ಲಲ್ಲಿ ಸ್ಟೋರ್ ಮಾಡಬೇಕು. ಸೊ ಇವಾಗ 2 ಪೌಡ್ರ್ ರೆಡಿ ಆಯಿತು. ಇದೇನಿಲ್ಲ, ನಾನೊಂದು 15 ನಿಮಿಷ ಟೈಮಲ್ಲಿನೇ 2 ಮಾಡಿದ್ದೀನಿ. ಒಂದು 10ರಿಂದ 15 ನಿಮಿಷದಲ್ಲಿ 2 ಹುರಿಯೋದಾಗಿತ್ತು. ಆಮೇಲೆ ಸ್ವಲ್ಪ ತಣ್ಣಗಾದ್ಮೇಲೆ ಮಿಕ್ಸಿ ಮಾಡ್ಕೊಳ್ಳೋದು ಅಷ್ಟೇ. ಈಸಿಯಾಗಿ ಮಾಡ್ಕೋಬೋದು, ಸ್ವಲ್ಪ ಟೈಮ್ ಇರಬೇಕಷ್ಟೇ. ಈ ಪುಡಿಗಳ ಘಮ ತುಂಬ ಚೆನ್ನಾಗಿ ಬರ್ತಿತ್ತು. ಸೊ ಇಷ್ಟು ಮಾಡಿಕೊಂಡ್ರೆ ನನಗೆ 1ರಿಂದ 2 ತಿಂಗಳಾಗೋವರೆಗೂ ಆಗುತ್ತೆ ನಮ್ಮ ಮನೇಲಿ. ಸೊ ಹಂಗಾಗಿ ನಾನು ಯಾವಾಗ ಬೇಕೋ ಆವಾಗ ಫ್ರೆಶ್ಶಾಗಿ ಮಾಡ್ಕೋತೀನಿ. ಸೊ ಇವತ್ತಿನ ವಿಡಿಯೋ ಇಷ್ಟೇ. ನಿಮ್ಮೆಲ್ಲರ ಪ್ರೀಷಿಯಸ್ ಆಗಿರುವಂತಹ ಟೈಮ್ ಕೊಟ್ಟು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು. ಸಿಗ್ತೀನಿ ಮತ್ತೊಂದು ವಿಡಿಯೋ ಜೊತೆಗೆ.